ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಓದಿದ್ವಿ ನಾವು. ಲಾಸ್ಟ್ ಕ್ಲಾಸಲ್ಲಿ ಓದಂತ ಕಾನ್ಸೆಪ್ಟ್ಸ್ ಕಂಡಕ್ಟೆನ್ಸ್ ಓದಿದ್ವಿ. ಆಮೇಲೆ ಟೈಪ್ಸ್ ಆಫ್ ಕಂಡಕ್ಟೆನ್ಸ್ ಅನ್ನ ನಾವು ಓದಿದ್ವಿ. ದೆನ್ ಮೋಲಾರ್ ಕಂಡಕ್ಟಿವಿಟಿಯನ್ನ ಓದಿದ್ವಿ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿಯನ್ನ ಓದಿದ್ವಿ. ದೆನ್ ವಿ ಹ್ಯಾವ್ ಸ್ಟಡಿಡ್ ಡಿ ಬೈ ಹುಕೆಲ್ ಆನ್ಸೇಗರ್ ಇಕ್ವೇಶನ್. ಓಕೆ, ಹಾಗೆ ವೀಕ್ ಮತ್ತು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಡಿಫರೆನ್ಸ್ ನೋಡಿದ್ವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್ ಹೋಲ್ ರಾಷನಲ್. ಕರೆಕ್ಟ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದ ಕಾನ್ಸೆಪ್ಟ್ಸ್. ಸೊ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಅನ್ನ ಇವತ್ತು ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಟುಡೇ ವಿ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ ಕಾನ್ಸೆಪ್ಟ್ electrolysis. Electrolysis. ಸೊ ಹೆಡ್ಡಿಂಗ್ ಬರೆದ ತಕ್ಷಣ ಇಲೆಕ್ಟ್ರೋಲೈಸಿಸ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು. ಕರೆಕ್ಟಾ? ಇಲೆಕ್ಟ್ರೋಲೈಸಿಸ್ ಈಸ್ ಅ ಪ್ರೊಸೆಸ್. ಸೊ ಏನಾಗತ್ತೆ ಈ ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಅಲ್ಲಿ? ಡಿಕಂಪೋಸಿಷನ್ ಆಗತ್ತೆ. ಯಾವುದು? ಸೊ electrolytes get decomposed on passing electricity through its aqueous solution or molten state. ಸೊ ಆ ಪ್ರೊಸೆಸ್ಗೆ ಏನಂತ ಕರಿತೀವಿ? ಇಲೆಕ್ಟ್ರೋಲೈಸಿಸ್. ಸೊ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ನಾವೇನ್ ಮಾಡ್ತೀವಿ? ಡಿಕಂಪೋಸ್ ಮಾಡ್ತೀವಿ ಇಲೆಕ್ಟ್ರೋಲೈಟ್ಸ್ ಅನ್ನ. ಓಕೆ, ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಇಲೆಕ್ಟ್ರೋಲೈಸಿಸ್. ಸೊ ಇಲೆಕ್ಟ್ರೋಲೈಸಿಸ್ ಬಗ್ಗೆ ಹೇಳಲಿಕ್ಕೆ ವಿ ಹ್ಯಾವ್ ಟೂ ಮೇಜರ್ ಲಾಸ್. ಸೊ ದಟ್ ಈಸ್ ಫಸ್ಟ್ ಒನ್, Faraday's laws. So ಎರಡು ಲಾ ಇದೆ, Faraday's first law and Faraday's second law. So let's learn Faraday's laws, which is first one, Faraday's first law. Faraday's first law of electrolysis. Faraday's first law of electrolysis. ಸೊ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಏನ್ ಹೇಳ್ತೇವೆ ಅಂತಂದ್ರೆ, ಡಬ್ಲ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂ. ಸೊ ಏನು ಡಬ್ಲ್ಯೂ ಅಂದ್ರೆ, ಏನು ಕ್ಯೂ ಅಂತಂದ್ರೆ, ಇಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡಿಪೋಸಿಟೆಡ್ ಆರ್ ಜನರಲಿ ನಾವೊಂದು ರಿಯಾಕ್ಷನ್ ತಗೊಂಡ್ರೆ ಎಷ್ಟು ರಿಯಾಕ್ಷನ್ ಆಗತ್ತೆ ಅಂತ ಡಿಸೈಡ್ ಮಾಡೋ ಫ್ಯಾಕ್ಟರ್ ಯಾವುದು? ನೀವು ಎಷ್ಟು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತೀರಿ ಅಂತ ಹೇಳಿ. So W is the mass of substance deposited at the electrode, or liberation ಕೂಡ ಆಗ್ಬೋದು. Liberated at the electrode is directly proportional to the quantity of electricity passed. ಅಂದ್ರೆ ರಿಯಾಕ್ಷನ್ ಎಷ್ಟು ಕ್ಯಾರಿ ಔಟ್ ಆಗತ್ತೆ ಅನ್ನೋದನ್ನ ಡಿಸೈಡ್ ಮಾಡುವಂತ ಫ್ಯಾಕ್ಟರ್ ಯಾವುದು? ಕ್ಯೂ. ಕ್ಯೂ ಅಂದ್ರೇನು? ಎಲೆಕ್ಟ್ರಿಸಿಟಿ. ಓಕೆ, ಡಬ್ಲ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂ ಅಂತ ಹೇಳ್ತಾನೆ ಫ್ಯಾರಡೆ. ಸೊ ದಟ್ ಈಸ್ ಫ್ಯಾರಡೇಸ್ ಫಸ್ಟ್. ನಾವು ಈ ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡ್ಬೇಕು, ಹೌದಾ? therefore W is equal to equality symbol ಅನ್ನು ಹಾಕ್ಬೇಕು ಇಲ್ಲಿ. So that is equal to, and we have to place constant. When we remove the proportionality symbol, we need to place a constant. Constant is Z into Q, right? W is equal to Z into Q. So this Z is Z ಅಂದ್ರೆ electrochemical equivalent. Electrochemical equivalent. Electrochemical equivalent. So Z ವ್ಯಾಲ್ಯೂ ಅನ್ನ ಹೇಗೆ ಕಂಡುಹಿಡಿಯೋದು? Z ವ್ಯಾಲ್ಯೂ is equal to equivalent weight. Equivalent weight divided by 1 Faraday. 1 Faraday is nothing but 96,500 coulombs. So Z calculate ಮಾಡ್ಲಿಕ್ಕೆ ಇರುವಂತ ಫಾರ್ಮುಲಾ. So that Z is equal to equivalent weight of a substance divided by 1 Faraday, which is 96,500. So ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಓಕೆ, ಸೊ Z ಅಂದ್ರೇನು? ಎಲೆಕ್ಟ್ರೋಕೆಮಿಕಲ್ ಈಕ್ವಿವ್ಯಾಲೆಂಟ್. Okay, now Q.
ಕ್ಯೂ ಕ್ಯೂ ಅಂದ್ರೆ ಇಲೆಕ್ಟ್ರಿಸಿಟಿ ಅಂತ ಹೇಳಿದ್ವಿ. ಸೊ ದ್ಯಾಟ್ ಇಲೆಕ್ಟ್ರಿಸಿಟಿ ಈಸ್ ನಥಿಂಗ್ ಬಟ್ ಐ ಇಂಟು, ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಝಡ್ ಇಂಟು ಐ ಇಂಟು ಟಿ. ವಾಟ್ ಈಸ್ ಐ? ಕರೆಂಟ್ ಪಾಸ್ಟ್. ವಾಟ್ ಈಸ್ ಟಿ? ಟಿ ಫಾರ್ ಟೈಮ್. ಸೊ ಝಡ್ ಹೇಳಿದ್ವಿ ಇಲೆಕ್ಟ್ರೋಕೆಮಿಕಲ್ ಇಕ್ವಾಲೆಂಟ್ ಅಂತ ಹೇಳಿ, ಐ ಕರೆಂಟ್ ಅಂಡ್ ಟಿ ಟೈಮ್. So mass of substance deposited at the electrode is directly proportional to Q, or can be found out using the formula Z into I into 2. That is Faraday's first law. ಇಲ್ಲಿ ನಿಮ್ಗೆ ಒಂದು ಡೌಟ್ ಇರಬಹುದು, ದಟ್ ಈಸ್ ಈಕ್ವಿವ್ಯಾಲೆಂಟ್ ವೇಟ್. ಹೇಳ, ಈಕ್ವಿವ್ಯಾಲೆಂಟ್ ವೇಟ್ ಅಂದ್ರೆ ಏನು ಅಂತ ನಾವ್ ಹೇಳೋಣ. ಸೊ ಈಕ್ವಾಲೆಂಟ್ ವೇಟ್ ಅನ್ನ ಬಿಟ್ಟು ಬೇರೆ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಡಬ್ಲ್ಯೂ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಡಿಪೋಸಿಟೆಡ್ ಅಟ್ ದ ಎಲೆಕ್ಟ್ರೋಡ್ ಆರ್ ಕೆಮಿಕಲ್ ರಿಯಾಕ್ಷನ್ ಎಷ್ಟು ಕ್ಯಾರಿ ಔಟ್ ಆಯ್ತು ಅನ್ನುವಂತ ಡಿಸೈಡಿಂಗ್ ಫ್ಯಾಕ್ಟರ್ ಇದು. ಕರೆಕ್ಟ್. ಸೊ ಕ್ಯೂ ಅಂದ್ರೆ ಇಲೆಕ್ಟ್ರಿಸಿಟಿ. ಸೊ ದಟ್ ಈಸ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ electrolysis. Moving on to Faraday's second law of electrolysis. Faraday's second law of electrolysis. Faraday's second law of electrolysis. ಸೊ ಈಗ ಎರಡು ಸಬ್ಸ್ಟೆನ್ಸ್ ಇದೆ, ಎರಡು ಸಬ್ಸ್ಟೆನ್ಸ್ ಮೇಲೆ ಸೇಮ್ ಕ್ವಾಂಟಿಟಿ ಆಫ್ ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದ್ರು. ಓಕೆ, ಎರಡು ಸಬ್ಸ್ಟೆನ್ಸ್ ತಗೊಂಡ್ರು, ಎರಡು ಎಲೆಕ್ಟ್ರೋಡ್ ತಗೊಂಡ್ರು, ಅದಕ್ಕೆ ಸೇಮ್ ಕ್ವಾಂಟಿಟಿ ಆಫ್ ಏನು ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದ್ರು. ಆಗ ಫ್ಯಾರಡೆ ಏನ್ ಹೇಳ್ತಾನೆ ಸೆಕೆಂಡ್ ಲಾ ಅಲ್ಲಿ, ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡಿಪೋಸಿಟೆಡ್ at the electrode is directly proportional to its chemical equivalent ಅಂತ ಹೇಳ್ತಾನೆ. ಇಟ್ಸ್ ಕೆಮಿಕಲ್ ಈಕ್ವಾಲೆಂಟ್. ಅಥವಾ ಇಲ್ಲಿ ನಾವು ಡೈರೆಕ್ಟ್ಲಿ ಹೇಳೋದಾದ್ರೆ W1 divided by W2 is equal to E1 by E2, where E1 is nothing but equivalent weight of the substance. 1 E2 is the equivalent weight of the substance 2. W is the amount of substance deposited. First substance, this is second substance. So ಎರಡು ಸಬ್ಸ್ಟೆನ್ಸ್ ಇದೆ. ಓಕೆ, ಎರಡು ಸಬ್ಸ್ಟೆನ್ಸ್ ಮೇಲೂ ಕೂಡ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದ್ರು. ದೆನ್ ಇದು ಎಷ್ಟು ಡಿಪೋಸಿಟ್ ಆಗತ್ತೆ ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು? ಇಟ್ಸ್ ಈಕ್ವಾಲೆಂಟ್ ವೇಟ್, or W1 is directly proportional to E1, W2 is directly proportional to E2. ಸೊ ಇಲ್ಲಿ 4 ಪ್ಯಾರಾಮೀಟರ್ ಇದೆ. 4 ಪ್ಯಾರಾಮೀಟರ್ ಅಲ್ಲಿ 3 ಪ್ಯಾರಾಮೀಟರ್ ಕೊಟ್ರೆ ನಾವು ಇನ್ನೊಂದನ್ನ ಕಂಡುಹಿಡಿಬಹುದು. ಹೌದಾ? ಸೊ ಈ 3 ಪ್ಯಾರಾಮೀಟರ್ W1, E1, E2 ನಮ್ಗೆ ಗೊತ್ತಿದ್ರೆ ನಾವು W2 ಅನ್ನ ಕಂಡುಹಿಡಿಬಹುದು. ನಾವು E1, E is nothing but equivalent weight. The equivalent weight E is nothing but, it is atomic mass divided by number of electrons gained or lost by an atom of the element. So E value, atomic mass divided by number of electrons gained. So atomic mass ಗೊತ್ತಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಂತು ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 2 ಆಗುತ್ತೆ. ಇಫ್ 3 ಎಲೆಕ್ಟ್ರಾನ್ಸ್ ಆರ್ ಗೇನ್ಡ್ ಆರ್ 3 ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ಅಂತಂದ್ರೆ ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ 3 ಆಗುತ್ತೆ. ದಾಟ್ ಈಸ್ ನಥಿಂಗ್ ಬಟ್ ಇ. ಸೊ ಫಸ್ಟ್ ಸಬ್ಸ್ಟೆನ್ಸ್ ಈಕ್ವಾಲೆಂಟ್ ವೇಟ್ ಅನ್ನ ಕಂಡುಹಿಡಿಯೋದು, ಸೆಕೆಂಡ್ ಸಬ್ಸ್ಟೆನ್ಸ್ ಈಕ್ವಾಲೆಂಟ್ ವೇಟ್ ಅನ್ನ ಕಂಡುಹಿಡಿಯೋದು. ಸೊ ವಿಲ್ ಬಿ ಸಾಲ್ವಿಂಗ್ ಅ ಕ್ವಶನ್ ಬೇಸ್ಡ್ ಆನ್ ಫ್ಯಾರಡೇಸ್ ಸೆಕೆಂಡ್ ಲಾ. So hope you have understood. So when same quantity of electricity is passed through two different substances, then the mass of the substance deposited is directly proportional to its equivalent
ವೇಟ್, ಈಕ್ವಿವ್ಯಾಲೆಂಟ್ ವೇಟ್. ಸೊ ಈಕ್ವಿವ್ಯಾಲೆಂಟ್ ವೇಟ್ ಅನ್ನ ಕಂಡುಹಿಡಿಯೋದು ಹೇಗೆ ಅಂತ ನಾವು ಹೇಳಿದ್ವಿ. ಅಟಾಮಿಕ್ ವೇಟ್ ಆರ್ ಮಾಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಆರ್ ಲಾಸ್ಟ್ ಬೈ ಎನ್ ಆಟಮ್ ಆಫ್ ಎನ್ ಎಲಿಮೆಂಟ್. Okay, that is about Faraday's first and second law, electrolysis ಇರುವಂತ ಲಾಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಒಂದು ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲೈಸಿಸ್ ಅಂತ ಹೇಳಿ. ಸೊ ಬೇರೆ ಬೇರೆ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಪ್ರಾಡಕ್ಟ್ಸ್ ಫಾರ್ಮ್ ಆಗೋದನ್ನ ಡಿಸೈಡ್ ಮಾಡೋದು ಯಾವುದು, ಯಾವ ಇಲೆಕ್ಟ್ರೋಲೈಟ್ ತಗೊಂಡ್ವಿ ಮತ್ತೆ ಯಾವ ಇಲೆಕ್ಟ್ರೋಡ್ಸ್ ಅನ್ನ ಯೂಸ್ ಮಾಡಿದ್ವಿ ಅಂತ ಹೇಳಿ. ಸಪೋಸ್ ಇಫ್ ಯು ಯೂಸ್ ಇನರ್ಟ್ ಎಲೆಕ್ಟ್ರೋಡ್ ಸಚ್ ಆಸ್ ಪ್ಲಾಟಿನಮ್ ಯೂಸ್ ಮಾಡಿದ್ವಿ ಅಂತಂದ್ರೆ ರಿಯಾಕ್ಷನ್ ಕ್ಯಾರಿ ಔಟ್ ಆಗತ್ತೆ ಡೆಫಿನೆಟ್ಲಿ. ಬಟ್ ಪ್ಲಾಟಿನಮ್ ಇಲೆಕ್ಟ್ರೋಡ್ ಏನಾಗಿ ಆಕ್ಟ್ ಮಾಡುತ್ತೆ, ಇಟ್ ಆಕ್ಟ್ಸ್ ಆಸ್ ಅ ಸಿಂಕ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲೈಸಿಸ್ ಡಿಸೈಡ್ ಮಾಡುವಂತದ್ದು ದ ಎಲೆಕ್ಟ್ರೋಲೈಟಿಕ್ ಮೀಡಿಯಂ ವಾಟ್ ವಿ ಟೇಕ್ ಆಸ್ ವೆಲ್ ಆಸ್ ದ ಇಲೆಕ್ಟ್ರೋಡ್ಸ್ ವಾಟ್ ವಿ ಯೂಸ್. ಎಕ್ಸಾಂಪಲ್ ಕೊಡೋಣ. molten NaCl is subjected for electrolysis ಅಂತ ಅಂದ್ರೆ, ಸೊ ಇಲ್ಲಿ ಎರಡು ಟರ್ಮಿನಲ್ ಇದೆ, ಒಂದು ಆನೋಡ್ ಇನ್ನೊಂದು ಕ್ಯಾಥೋಡ್. ಆನೋಡ್ ಅಂಡ್ ಕ್ಯಾಥೋಡ್. ಸೊ ಮೋಲ್ಟನ್ NaCl ಕ್ಯಾಥೋಡ್ ಅಲ್ಲಿ ಏನ್ ಕೊಡುತ್ತೆ, ಕ್ಯಾಥೋಡ್ ಅಲ್ಲಿ ಕೊಡುವಂತದ್ದು ಸೋಡಿಯಂ ಮೆಟಲ್, ಅಂಡ್ ಆನೋಡ್ ಅಲ್ಲಿ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. Similarly, if you take aqueous NaCl, then the product differs. Here, anode ಅಲ್ಲಿ chlorine gas and cathode ಅಲ್ಲಿ hydrogen gas is formed. So that is two examples related to products of electrolysis. So electrolysis ಅಲ್ಲಿ ಪ್ರಾಡಕ್ಟ್ಸ್ ಅನ್ನ ಯಾವ್ದು ಡಿಸೈಡ್ ಮಾಡುತ್ತೆ, ಎಲೆಕ್ಟ್ರೋಲೈಟ್ಸ್ ಡಿಸೈಡ್ ಮಾಡುತ್ತೆ, ಹಾಗೆ the electrodes also decide. Some of the other external factors also decide the product of electrolysis. So now let's move on to batteries. Battery. What is a battery? ನೀವೆಲ್ಲ ಕೇಳಿರ್ತೀರ battery. Battery is nothing but a source of electricity. Source of electricity. We have already discussed the galvanic cell, where chemical energy is being converted into electrical energy. So chemical energy stored in the molecule ಅನ್ನ ನಾವು electrical energy ಆಗಿ ಕನ್ವರ್ಟ್ ಮಾಡಿ ನಮ್ಮ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡ್ಕೋತಾ ಇದೀವಿ. ಓಕೆ, ಗಡಿಯಾರಕ್ಕೆ ವಿ ಯೂಸ್ ಸೆಲ್ ಬ್ಯಾಟ್ರಿ. ಸೊ ಅಲ್ಲಿ chemical energy of that particular cell is being converted into electrical energy. So ಅದನ್ನ ಏನಂತ ಹೇಳ್ಬೋದು ನಾವು, batteries are nothing but source of electricity where chemical energy is being converted into electrical energy. ಅಂದ್ರೆ ಈ ಬ್ಯಾಟ್ರಿ ಯಾವ ತರ ಸೆಲ್ ಆಯ್ತು, ಗ್ಯಾಲ್ವ್ಯಾನಿಕ್ ಸೆಲ್ ಒಂದು ಇರ್ಬೋದು ಅಥವಾ more than one galvanic cell, maybe one or more, which are connected in series. So series ಅಲ್ಲಿ one cell with other cell ಈ ತರ connect ಮಾಡ್ತಾ we get battery. So it may be one or it may be containing more than one galvanic cell, which is called battery. ಸೊ ಬ್ಯಾಟ್ರಿಯಿಂದ ನಾವು ಏನ್ ಪಡ್ಕೋತೀವಿ, ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಿಸಿಟಿಯನ್ನ ಪಡ್ಕೋತೀವಿ. ದರ್ಫೋರ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರೀತೀವಿ. ಬ್ಯಾಟ್ರಿ ದರ್ ಆರ್ two types. So one is primary battery or cell, and secondary battery or cell. ಸೊ ಎರಡು ತರ ಬ್ಯಾಟ್ರೀಸ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. ಒಂದು ಪ್ರೈಮರಿ ಸೆಲ್, ಇನ್ನೊಂದು ಸೆಕೆಂಡರಿ ಸೆಲ್. ಲೆಟ್ಸ್ ಸಿ ವಾಟ್ ಈಸ್ ದ ಪ್ರೈಮರಿ ಮೀನಿಂಗ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಸೆಲ್ಸ್.
So you can find there are two types of batteries or cells. One is primary cell and the other is secondary cell. Primary cell or battery is such a battery which cannot be recharged. ಸೊ ಒಂದ್ಸಲ ನಾವು ಯೂಸ್ ಆದ್ಮೇಲೆ ಅದನ್ನ ಏನ್ ಮಾಡ್ಬಿಡ್ತೀವಿ, ಡಿಸ್ಕಾರ್ಡ್ ಮಾಡ್ಬಿಡ್ತೀವಿ. ಸೊ ಇಲ್ಲಿ ಗಡಿಯಾರಕ್ಕೆ ಇರುವಂತ ನಾವು ಯೂಸ್ ಮಾಡುವಂತ ಬ್ಯಾಟ್ರಿ ಆರ್ ಸೆಲ್, ಟಾರ್ಚ್ಗೆ ಯೂಸ್ ಮಾಡುವಂತ ಸೆಲ್ ಆರ್ ಬ್ಯಾಟ್ರಿ. ಸೊ ಒಂದ್ಸಲ ಅದು ಕೆಮಿಕಲ್ ಎನರ್ಜಿ ಎಲ್ಲ ಸ್ಪೆಂಡ್ ಆದ್ಮೇಲೆ ನಾವೇನ್ ಮಾಡ್ಬಿಡ್ತೀವಿ, ಅದನ್ನ ರೀಯೂಸ್ ಮಾಡ್ಲಿಕ್ಕೆ ಅಲ್ಲ, ಇಟ್ ಈಸ್ ಡಿಸ್ಕಾರ್ಡೆಡ್. ಸೊ ಪ್ರೈಮರಿ ಸೆಲ್ ಇಸ್ ಅ ಬ್ಯಾಟ್ರಿ ದಟ್ ಈಸ್ ಡಿಸೈನ್ ಟು ಬಿ ಯೂಸ್ಡ್ once and discarded. So such a type of cells are called primary cells. Recharge or charge ಮಾಡ್ಲಿಕ್ಕೆ ಆಗದೆ ಇರುವಂತ. Second type is secondary cell. Secondary cell. ಇದ್ರದ್ದು ಅಪೋಸಿಟ್. ಪ್ರೈಮರಿ ಸೆಲ್ ಅನ್ನ ನಾವು ಚಾರ್ಜ್ ಮಾಡ್ಲಿಕ್ಕೆ ಆಗಲ್ಲ. But secondary cells are those, or they are the batteries which can be charged again and again. Okay, that means electrochemical cell is converted into electrolytic cell, so vice versa. So ನಾವು ಏನ್ ಮಾಡಬಹುದು, ಚಾರ್ಜ್ ಮಾಡಿ ಕೆಮಿಕಲ್ ಎನರ್ಜಿಯನ್ನ ಪುನಃ ಪಡ್ಕೋಬಹುದು. ದಟ್ ಕೆಮಿಕಲ್ ಎನರ್ಜಿ ಈಸ್ ಅಗೇನ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಕೆಮಿಕಲ್ ಟು ಎಲೆಕ್ಟ್ರಿಕಲ್ energy and vice versa is carried out in secondary cell. So you can see charged, discharged into load and charged many times. Many times. ಸೊ ಈಗ ನಾವೆಲ್ಲ ಫೋನ್ಸ್ ಯೂಸ್ ಮಾಡ್ತೀವಿ, ಮೊಬೈಲ್ ಫೋನ್ಸ್, ಸೆಲ್ ಫೋನ್ಸ್. ಸೊ ಅದರಲ್ಲಿ ಇರುವಂತ ಬ್ಯಾಟ್ರಿ ಒಂದ್ಸಲ ಒಂದ್ ದಿನದಲ್ಲಿ ಖಾಲಿ ಆಗ್ಬಿಟ್ರು ನಾವೇನು ಎಸ್ದು ಬಿಡ್ತೀವ? ಇಲ್ಲ, ಆಬ್ವಿಯಸ್ಲಿ. ಯಾಕೆ? ಇಟ್ ಈಸ್ ಅ ಟೈಪ್ ಆಫ್ ಸೆಕೆಂಡರಿ ಸೆಲ್. ಸೊ ಅದನ್ನ ಏನ್ ಮಾಡ್ತೀವಿ, ನಾವು ಚಾರ್ಜ್ ಮಾಡ್ತೀವಿ. ಅದರ ಲೈಫ್ ಸ್ಪ್ಯಾನ್ ಬೇರೆ ಬೇರೆ ಇರ್ಬೋದು. 5 years ಬರ್ಬೋದು, 6 years ಬರ್ಬೋದು, ಅಥವಾ 10 years ಕೂಡ ಬರ್ಬೋದು. ಅಲ್ಲಿ ತನಕ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ರಿಯೂಸ್. ಚಾರ್ಜ್ ಆದ ತಕ್ಷಣ ಚಾರ್ಜ್ ಹಾಕಿದ್ರೆ ಮತ್ತೆ ಅದನ್ನ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ದಟ್ ಈಸ್ ನಥಿಂಗ್ ಬಟ್ ಸೆಕೆಂಡರಿ. ಸೊ ಈಗ ಪ್ರೈಮರಿ ಸೆಲ್ಸ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇವೆ, ಸೆಕೆಂಡರಿ ಸೆಲ್ಸ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇವೆ. ಲೆಟ್ಸ್ ಲರ್ನ್ ಅಬೌಟ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಪ್ರೈಮರಿ ಸೆಲ್. ಪ್ರೈಮರಿ ಸೆಲ್. ಒಂದು ಎಕ್ಸಾಂಪಲ್ ಇದೆ ನೋಡಿ, ಲೇಕ್ಲ್ಯಾಂಡ್ ಸೆಲ್ ಅಥವಾ ಡ್ರೈ ಸೆಲ್ ಈಸ್ ಅ ಪ್ರೈಮರಿ ಸೆಲ್. ಸೊ ಇಲ್ಲಿ ನೀವು ಕಾಣಬಹುದಾ, ನಾವು ಗಡಿಯಾರಕ್ಕೆ ಯೂಸ್ ಮಾಡುವಂತ ಸೆಲ್ ಶೇಪ್ ಅಲ್ಲಿ ಇದೆ, ರೈಟ್? ಸೊ ಇಟ್ ಈಸ್ ಕಾಲ್ಡ್ ಲೇಕ್ಲ್ಯಾಂಡ್ ಸೆಲ್ ಆರ್ ಡ್ರೈ ಸೆಲ್. ಇದನ್ನ ನಾವೇನ್ ಮಾಡಕ್ಕಾಗಲ್ಲ, ವಿ ಕೆನಾಟ್ ರೀಚಾರ್ಜ್. ಸೊ ಇಲ್ಲಿ ಸೆಲ್ ಅಂತಂದ್ರೆ ಇಟ್ ಕಂಟೈನ್ಸ್ ಆನೋಡ್ ಅಂಡ್ ಕ್ಯಾಥೋಡ್. ಸೊ ಆನೋಡ್ ಆಗಿ ಜಿಂಕ್ ಆಕ್ಟ್ ಮಾಡುತ್ತೆ, ಕ್ಯಾಥೋಡ್ ಆಗಿ MnO2. So you can see graphite rod as cathode with MnO2 and carbon black paste making contact with this particular cathode involving in the reaction. And electrolyte bekalva, electrolyte is nothing but this one, ammonium chloride. Ammonium chloride and zinc chloride is acting as electrolyte. ಓಕೆ, ಸೊ ಇಲ್ಲಿ ನಾವು ಗ್ರಾಫೈಟ್ ರಾಡ್ ಕ್ಯಾಥೋಡ್ ಆಗಿ ಯೂಸ್ ಮಾಡಿದ್ವಿ, ಹಾಗೆ ಜಿಂಕ್ ಮೆಟಲ್ ವಿಚ್ ಈಸ್ ಯೂಸ್ಡ್ ಆಸ್ ನಥಿಂಗ್ ಬಟ್ ಆನೋಡ್. You can see half cell reactions, anodic side and cathodic side. Anode obviously oxidation ಆಗುತ್ತೆ. Zinc undergoes oxidation Zn+2 by releasing how many electrons? 2 electrons. At the cathode, 2 electrons given by the anode is taken here, which is MnO2. ಅಲ್ಲಿ manganese oxidation state. Manganese oxidation state, you can see here. Manganese oxidation state is +4.
manganese oxidation state is +4, is converted into manganese oxide hydroxide, where oxidation state of manganese is +3. That means manganese is being reduced. Zinc is being oxidized. Zinc is being oxidized. So half cell reactions ನಾವು ಬರ್ದಿದ್ದೀವಿ. ಸೊ ಈ ಹಾಫ್ ಸೆಲ್ ರಿಯಾಕ್ಷನ್ಸ್ ಅನ್ನ ಆಪ್ಷನ್ಸ್ ಅಲ್ಲಿ ನೀವು ಕಾಣಬಹುದು. ಡ್ರೈ ಸೆಲ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಆಪ್ಷನ್ ಈಸ್ ಕರೆಕ್ಟ್ at the anodic reaction is correct for a dry cell, or cathodic reaction is correct for a dry cell ಅಂತ ನಾವು ಕೇಳಬಹುದು, ರೈಟ್. ಅದರಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದ್ದೇನು, ವಾಟ್ ಈಸ್ ಯೂಸ್ಡ್ ಆಸ್ anode, what is used as a cathode. We can see overall reaction combining anodic and cathodic half reactions. Okay, combine ಮಾಡಿದ್ರೆ Zn plus NH4 plus 2Mn Zn plus 2 plus 2Mn OOH, manganese oxide hydroxide, by with the byproduct 2NH3, 2 moles of NH3. So that is about dry cell which cannot be what? Recharged. Let's see one more type of primary cell, which is nothing but mercury cell. ಸೊ ಇಲ್ಲಿ ನಾವು ಡ್ರೈ ಸೆಲ್ ಅನ್ನ ಯೂಸ್ ಮಾಡಿದಿವಲ್ವಾ, ಡ್ರೈ ಸೆಲ್ ನಾನು ಹೇಳಿದಾಗೆ ನಾವು ಏನು ವಾಲ್ ಕ್ಲಾಕಿಗೆ ಯೂಸ್ ಮಾಡಬಹುದು ಅಥವಾ ಟಾರ್ಚಿಗೆ ಯೂಸ್ ಮಾಡಬಹುದು. whereas this mercury cell, as the shape you can find, it's a smaller cell with lower voltage output, which is 1.35 volts. ಎಲ್ಲಿ ಯೂಸ್ ಮಾಡಬಹುದು ಇದನ್ನ, ನಾವು ಸೆಲ್ಸ್ ಆಫ್ ವಾಚಸ್ ಸೆಲ್ಸ್ ಯೂಸ್ ಮಾಡಬಹುದು. ಹಾಗೆ ಹಿಯರಿಂಗ್ ಏಡ್ಸ್ ಅಲ್ಲಿ ಯೂಸ್ ಮಾಡುವಂತ ಸೆಲ್ಸ್ ಇದು ಮರ್ಕ್ಯುರಿ ಸೆಲ್, ವಿಚ್ ಇಸ್ ಹ್ಯಾವಿಂಗ್ ಸ್ಮಾಲರ್ ಔಟ್ಪುಟ್ ಅರೌಂಡ್ 1.35 volts. Earlier what we have used a dry cell, that voltage is around 1.5 volts. So ಇಲ್ಲಿ mercury cell, again you can see half reactions, anode and cathode. At anode, what is used as anode? Zinc amalgam is used as anode, where oxidation of zinc takes place. ZnO, oxidation state of zinc is +2. Zinc is being oxidized, whereas mercury is being reduced. Mercury in its +2 oxidation is being reduced to 0. That means here reduction takes place. Zinc amalgam is used as anode. The anode is zinc. Cathode is mercuric oxide. HgO. Hg oxidation state is +2. Mercuric oxide, which undergoes reduction. Overall cell reaction, they don't combine ಮಾಡಿದ್ರೆ we'll get Zn plus HgO gives rise to ZnO plus Hg. So this is the cell reaction that is carrying out in mercury cell. As I told you, ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾವು already mention ಮಾಡಿದ್ವಿ, mercury cell. So these two types of cells what we have studied, that cannot be recharged. ಸೊ ಒಂದ್ಸಲ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಖಾಲಿ ಆದ್ಮೇಲೆ ಅದು ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆದ್ಮೇಲೆ ಇಟ್ಸ್ ಆಫ್ ನೋ ಯೂಸ್, ನಾವು ಸಿಂಪ್ಲಿ ಡಿಸ್ಕಾರ್ಡ್ ಇಟ್. ನೆಕ್ಸ್ಟ್ ಬರುವಂತದ್ದು ಸೆಕೆಂಡರಿ ಸೆಲ್ಸ್ ಆರ್ secondary batteries, which can be charged and again. Yes. This is a secondary battery. Secondary battery, which is lead
ಸ್ಟೋರೇಜ್ ಬ್ಯಾಟ್ರಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾದ್ರೆ ನಾವು ಕಲಿಯೋದು ಕೂಡ ಈಸಿ ಆಗತ್ತೆ, ಹೌದಾ? ಸೊ ಈ ತರ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಈಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್. ಆಟೋಮೊಬೈಲ್ಸ್ ಅಲ್ಲಿ ನಾವು ಯೂಸ್ ಮಾಡುವಂತ ಬ್ಯಾಟ್ರಿ. ಹಾಗೆ ಈ ಬ್ಯಾಟ್ರಿಯನ್ನ, ದಟ್ ಈಸ್ ಸೆಕೆಂಡರಿ ಬ್ಯಾಟ್ರಿಯನ್ನ, ನಾವು ಇನ್ವರ್ಟರ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಇನ್ವರ್ಟರ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ, right? So which can be used again and again, that is charged and again used for our purpose. Let's see. So illi you can see anode and cathode, that is negative plates lead grids filled with spongy lead, positive plates lead grids filled with PbO2. That means anode side we can find lead. Lead is acting as anode, which undergoes oxidation plus to 0 to, that is oxidation taking place at the anodic side. Cathodic side ಅಲ್ಲಿ PbO2 lead oxide ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. lead 4 oxide ಅಂದ್ರೆ 4 is the oxidation state, plus 4 oxidation state is being reduced to plus 2 oxidation state, that is at the cathodic side. So anode and cathodic. Here it's a oxidation. This is reduction. Oxidation and reduction. Right? So ಇದು ಎರಡನ್ನು ನಾವು ಕಂಬೈನ್ ಮಾಡಿದ್ರೆ ಓವರ್ ಆಲ್ ರಿಯಾಕ್ಷನ್ ನಮಗೆ ಸಿಗತ್ತೆ. So overall reaction we can see here. Overall reaction, what we have used? Lead anode, lead dioxide PbO2 as a cathode. Here it's a oxidation. This is a reduction. So illi ನಾವು ಇನ್ನೊಂದು ರಿಯಾಕ್ಷನ್ ಕಾಣಬಹುದು. So what is this reaction? This is the overall reaction that is happening during charging. These are the reactions happening during discharge. Chemical energy is converted into electrical energy. Charging, electrical energy is converting into nothing but chemical energy. ಚಾರ್ಜಿಂಗ್ ಅಲ್ಲಿ ಆಗುವಂತ ಓವರ್ ಆಲ್ ರಿಯಾಕ್ಷನ್ ಬರ್ದಿನಿ. ಸೊ ಇದನ್ನ ನೋಡ್ಕೊಂಡು ನಾವು ಡಿಸ್ಚಾರ್ಜ್ ಅಲ್ಲಿ ಆಗುವಂತ ರಿಯಾಕ್ಷನ್ ನ ಬರಿಬಹುದು. ದ ಎಕ್ಸಾಕ್ಟ್ ರಿವರ್ಸ್ ರಿಯಾಕ್ಷನ್ ಈಸ್ ಹ್ಯಾಪನಿಂಗ್ ಡ್ಯೂರಿಂಗ್ ದ ಡಿಸ್ಚಾರ್ಜ್. ಕರೆಕ್ಟ್? ಡಿಸ್ಚಾರ್ಜ್ ಅಲ್ಲಿ ನೋಡಿ, Pb ಪ್ಲಸ್ PbO2 plus 2H2SO4 giving rise to 2PbSO4 plus 2H2O. This is the overall reaction. Pb plus PbO2 plus H2SO4 giving rise to 2PbSO4 plus 2H2O. This is the overall reaction that is taking place during discharge. So this is the reaction that is taking place during charging. So ಈ ಕ್ವಶನ್ ಅನ್ನ ನೀವು ನೋಡಿರ್ಬೇಕು. Okay, so in previous year they have asked this question many a times. ಲಾಸ್ಟ್ ಇಯರ್ ಒಂದೇ ಅಲ್ಲ, ಅದಕ್ಕೂ ಹಿಂದೆ ಕೂಡ ಈ ರಿಯಾಕ್ಷನ್ ಅನ್ನ ಕೇಳಿದ್ರು. ಅವರು ಆನೋಡಿಕ್ ರಿಯಾಕ್ಷನ್ ಕೇಳ್ಬೋದು ಒಂದ್ಸಲ, ಇನ್ನೊಂದ್ಸಲ ಕ್ಯಾಥೋಡಿಕ್ ರಿಯಾಕ್ಷನ್ ಕೇಳ್ಬೋದು, ಇನ್ನೊಂದ್ಸಲ ಓವರ್ ಆಲ್ ರಿಯಾಕ್ಷನ್ ಡ್ಯೂರಿಂಗ್ ಡಿಸ್ಚಾರ್ಜ್ ಕೇಳ್ಬೋದು, ಓವರ್ ಆಲ್ ರಿಯಾಕ್ಷನ್ ಡ್ಯೂರಿಂಗ್
ಚಾರ್ಜಿಂಗ್ ಅಂತ ಕೇಳ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ secondary battery which can be reused. Okay, so that is lead storage battery. Hope you have understood the secondary battery, that is lead storage battery. Let's moving on to next example. Nickel cadmium cell or nickel cadmium battery. Nickel cadmium storage cell or battery. So this is also a secondary battery which can be what charged. Here cadmium acts as anode which undergoes oxidation Cd+2, and nickel hydroxide, nickel oxidation state is +3 here in this case, +3 is being converted into +2 oxidation state. The conversion from +3 to +2 oxidation state, that is reduction. Increasing in the oxidation number is oxidation. So ಇಲ್ಲಿ 0 ಇದ್ದಿದ್ದು ಏನಾಗಿದೆ +2 ಆಗಿದೆ. But in this case nickel oxidation state +3 ಇದ್ದಿದ್ದು +2 ಗೆ ಕನ್ವರ್ಟ್ ಆಗಿದೆ, right? That is the cathodic reaction. ಸೊ ಅದನ್ನೇ ನಾವು ಉಲ್ಟಾ ಬರ್ದ್ರೆ, ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ದ್ರೆ, ಆನೋಡಿಕ್ ಸೈಡ್ ಅಲ್ಲಿ ಬರ್ದ್ರೆ ಏನಾಗತ್ತದು ಡ್ಯೂರಿಂಗ್ ರೀಚಾರ್ಜ್, ಅಂದ್ರೆ ಚಾರ್ಜ್ ಮಾಡುವಾಗ ಇರುವಂತ ರಿಯಾಕ್ಷನ್. ದಿಸ್ ಈಸ್ ಹ್ಯಾಪನಿಂಗ್ ಡ್ಯೂರಿಂಗ್ ಡಿಸ್ಚಾರ್ಜ್. ಡ್ಯೂರಿಂಗ್ ಡಿಸ್ಚಾರ್ಜ್ ಅಂದ್ರೆ ಕೆಮಿಕಲ್ ಎನರ್ಜಿಯನ್ನ ನಾವು ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಾಗ ಆಗುವಂತ ರಿಯಾಕ್ಷನ್. ಸೊ ಇದನ್ನೇ ನಾವು ರಿವರ್ಸ್ ಆರ್ಡರ್ ಬರ್ದ್ರೆ ಏನ್ ಹೇಳಿದೆ, that is during charging. So overall reaction ಅನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. Overall cell equation, that is during discharge only. Cadmium nickel 3 hydroxide, cadmium oxide and nickel hydroxide, nickel 2 hydroxide ಆಗಿ ಕನ್ವರ್ಟ್ ಆಗುವಂತದ್ದು. That is oxidation at the anodic side, anodic compartment. cathode ಅಲ್ಲಿ reduction. So that is nickel cadmium cell. So nickel cadmium cell is bit expensive compared to the previous lead storage cell ಅನ್ನ ನಾವು ಏನು ಓದಿದ್ವಿ ಅದಕ್ಕಿಂತ bit expensive. So ನಾವು use major secondary battery is nothing but lead storage cell. Okay, let's move on to fuel cell. Hydrogen oxygen fuel cell. Hydrogen oxygen fuel cell. So ಏನಿದು ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್? ಈ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಅನ್ನ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡಿದ್ರು, ಹೌದಾ? ಆಸ್ಟ್ರಾನಟ್ಸ್ ಕುಡಿಯಕ್ ನೀರ್ ಬೇಕು. ಸೊ ಕುಡಿಯಕ್ ನೀರ್ ಬೇಕು ಅಂತಂದ್ರೆ ಹೇಗೆ ಎಷ್ಟನ್ನ ತಗೊಂಡ್ ಹೋಗ್ಬೋದು ನಾವು, ಹೌದಾ? ಸೊ ಇನ್ ದಿಸ್ ಫ್ಯೂಯಲ್ ಸೆಲ್ ಎನರ್ಜಿನೂ ಕೊಡುತ್ತೆ, ಹಾಗೆ ಕುಡಿಯಕ್ ನೀರು ಕೂಡ ಕೊಡುತ್ತೆ, ರೈಟ್? ಸೊ ಸಚ್ ಟೈಪ್ ಆಫ್ ಸೆಲ್ ವೇರ್ ಎನರ್ಜಿ ಒಬ್ಟೈನ್ ಫ್ರಮ್ ದ ಫ್ಯೂಯಲ್, ಯಾವ್ದು ಹೈಡ್ರೋಜನ್ ಆಗಿರ್ಬೋದು, ದಟ್ ಈಸ್ ಎನರ್ಜಿ ಒಬ್ಟೈನ್ ಫ್ರಮ್ ಹೈಡ್ರೋಜನ್ ಯೂಸಿಂಗ್ ಕಂಬಷನ್. ಹಾಗೆ ಮೀಥೇನ್ ಆಗಿರ್ಬೋದು, ಮೀಥೇನ್ ಆನ್ ಕಂಬಷನ್ ಗಿವ್ಸ್ ರೈಸ್ ಟು ಎನರ್ಜಿ. ದೆನ್ ಮೆಥನಾಲ್ ಆಗಿರ್ಬೋದು, ದಟ್ ಈಸ್ ಕಂಬಷನ್ ಮಾಡಿದ್ರೆ ಕೊಡುವಂತ ಎನರ್ಜಿ. ಆ ಎನರ್ಜಿಯನ್ನ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ? ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ. ಸೊ ಎನರ್ಜಿ obtained by the combustion of fuels is utilized or is converted into electrical energy. One such cell is hydrogen oxygen fuel cell. Fuel ಅಂದ್ರೆ ಕಂಬಷನ್ ಮಾಡಿ ಎನರ್ಜಿಯನ್ನ
ಪಡೆಯುವಂತದ್ದು. ಓಕೆ, ಸೊ ಒನ್ ಈಸ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಆಸ್ ಯು ಕ್ಯಾನ್ ಫೈಂಡ್, ಆಸ್ ಐ ಸೆಡ್, ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಅಲ್ಲಿ ಆಸ್ಟ್ರೋನಟ್ಸ್ ಗೆ ವಾಟರ್ ಕೂಡ ಪ್ರೊವೈಡ್ ಮಾಡ್ಲಿಕ್ಕಾಯ್ತು ಅಂತ ಹೇಳಿ, ಹೌದಾ? ಸೊ ಇಲ್ಲಿ ಹೈಡ್ರೋಜನ್, ಪ್ಯೂರ್ ಹೈಡ್ರೋಜನ್ ಅಂಡ್ ಪ್ಯೂರ್ ಆಕ್ಸಿಜನ್ ಈಸ್ ಲೆಟ್ ಇನ್. ಸೊ ಇಲ್ಲಿ ಪೋರಸ್ ಕಾರ್ಬನ್ ಇದೆ, ಇಲ್ಲಿ ಪೋರಸ್ ಕಾರ್ಬನ್ ಆಸ್ ದ electrodes. Then electrolyte ಆಗಿ ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಯೂಸ್ ಮಾಡ್ಲಾಯ್ತು. ಕರೆಕ್ಟ್? You can see cathodic and anodic part of the reaction. ಕ್ಯಾಥೋಡ್ ಸೈಡ್ ಅಲ್ಲಿ ಏನಾಗುತ್ತೆ, ರಿಡಕ್ಷನ್ ಆಯ್ತು. ಆಕ್ಸಿಜನ್ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ 0. ಹಿಯರ್ OH minus, oxidation state of oxygen is -2. ಏನ್ ಮಾಡಿದ್ವಿ? We have reduction taking place. Similarly, hydrogen oxidation state, hydrogen oxidation state ಏನಾಗಿದೆ? You can find. So there is increase in the oxidation state, that is anodic compartmental ಆಗುವಂತದ್ದು. You can see hydrogen oxygen fuel cell. So combine ಮಾಡಿದ್ರೆ ನಾವು overall reaction ಅನ್ನ ಬರಿಬಹುದು. overall reaction So here 2H2 plus O2. So both are in gaseous state. 2H2 plus O2. So illi 4OH minus gets cancelled. 4 electrons. Then 2H2O, here also 2H2O. It is what is left here? H2 plus O2 gives rise to 2H2O, which is liquid. ಸೊ ವಾಟರ್ ಅನ್ನ ಏನ್ ಮಾಡಿದ್ವಿ? ಜನರೇಟ್ ಮಾಡಿದ್ವಿ. ಸೊ that water supplied for astronauts for drinking. So this is very efficient cell which is having around 70% efficiency. 70% efficiency. That is about the fuel cell. Hope you have understood. So ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ಸ್ ಅಂತಂದ್ರೆ you need to focus on this reactions, cathodic part and anodic part. What is oxidized, what is reduced. So ಈ ಕಾನ್ಸೆಪ್ಟ್ಸ್ ಅನ್ನ ನಾವು ಗಮನ ಕೊಡಬೇಕಾಗುತ್ತೆ ಈ ಕಾನ್ಸೆಪ್ಟ್ಸ್ ಗೆ. ಹಾಗೆ ಪ್ರಾಕ್ಟೀಸ್ is also required. That is about fuel cells. So last part ಒಂದು corrosion. Corrosion is nothing but undesirable change at the surface of metal. ಮೆಟಲ್ ಅನ್ನ ನಾವು ಹೀಗೆ ಎನ್ವೈರನ್ಮೆಂಟ್ ಗೆ ಎಕ್ಸ್ಪೋಸ್ ಮಾಡಿದ್ರೆ ಇಟ್ ರಿಯಾಕ್ಟ್ಸ್ ವಿತ್ ಏರ್ ಕಂಟೈನ್ಸ್ ಆಕ್ಸಿಜನ್ ಅಂಡ್ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಆಗ್ಬಿಡುತ್ತೆ. ಆಕ್ಸಿಡೈಸ್ ಸ್ಟೇಟ್ ಈಸ್ ಮೋರ್ ಸ್ಟೇಬಲ್. ಅದಕ್ಕೆ ಮೆಟಲ್ ಏನಾಗ್ಬಿಡುತ್ತೆ? ಆಕ್ಸಿಡೈಸ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಮೆಟಲ್ ಇದ್ದಿದ್ದು ಮೆಟಲ್ ಆಕ್ಸೈಡ್ ಆಗ್ಬಿಡುತ್ತೆ. ಅದನ್ನೇ ಏನಂತ ಕರಿತೀವಿ? ಕೊರೋಷನ್ ಅಂತ ಹೇಳ್ತೀವಿ. ಈ ಕೊರೋಷನ್ ಐರನ್ನಿಗೆ ಆಗ್ತಾ ಇದ್ರೆ, ಎಫಿಗೆ ಆಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ? ರಸ್ಟಿಂಗ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ರಸ್ಟಿಂಗ್. ವಾಟ್ ಈಸ್ ಅ ರಸ್ಟ್? Fe2O3 into XH2O is called rust. Hydrated ferric oxide is called rust. ಏನಿರುತ್ತೆ? ಒಂದು ಅಯನ್ ಸರ್ಫೇಸ್ ಅದು ಎನ್ವೈರನ್ಮೆಂಟ್ ಜೊತೆಗೆ ರಿಯಾಕ್ಟ್ ಆಗಿ ಏನ ಕನ್ವರ್ಟ್ ಆಗೋದು? ಆಕ್ಸೈಡ್ ಆಗಿ ಕನ್ವರ್ಟ್ ಆಗೋದು. ಐರನ್ ಇನ್ ಇಟ್ಸ್ ನೇಟಿವ್ ಫಾರ್ಮ್ Fe is less stable. ಆಕ್ಸಿಡೈಸ್ ಸ್ಟೇಟ್ ಅಲ್ಲಿ ಮೋರ್ ಸ್ಟೇಬಲ್. ಅದಕ್ಕೆ ರಿಯಾಕ್ಟ್ ಆಗ್ತವೆ.
ಇದೇ ಸ್ಟೇಟ್ ಸ್ಟೇಬಲ್ ಇದ್ರೆ ರಿಯಾಕ್ಟ್ ಆಗ್ತಾನೆ ಇರ್ಲಿಲ್ಲ. ಹಾಗೆ ನಮ್ಗೆ ಕೊರೋಷನ್ ಕೂಡ ಇರ್ತಿರ್ಲಿಲ್ಲ. ವಾಟ್ ವಿ ಆರ್ ಯೂಸಿಂಗ್ ಮಟೀರಿಯಲ್ಸ್, ದೀಸ್ ಮೆಟಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಪರ್ಪಸ್ ವುಡ್ ಬಿ ಸ್ಟ್ರಾಂಗ್. ಹೌದಾ? ಸೊ ರಸ್ಟಿಂಗ್ ಐರನ್ is undergoing oxidation, rusting problem ಇರ್ತಿಲ್ಲ. But this is what happens when it reacts with the environment or air or oxygen. ಸೊ ಐರನಿಂಗ್ ಆಗ್ತಿದ್ರೆ ರಸ್ಟಿಂಗ್ ಅಂತ ಕರಿತೀವಿ. ಜನರಲಿ ಮೆಟಲ್ಸ್ಗೆ metals undergoing oxidation is called corrosion. ಮತ್ತೆ ಕೊರೋಷನ್ ಅಂತಂದ್ರೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಏನೇನ್ ರಿಯಾಕ್ಷನ್ ಇದು ಕೂಡ an electrochemical process. ಸೊ ಇಲ್ಲೂ ಕೂಡ ಹಾಫ್ ರಿಯಾಕ್ಷನ್ಸ್ ಆರ್ ಇನ್ವಾಲ್ವ್. ಆನೋಡಿಕ್ ಅಂಡ್ ಕ್ಯಾಥೋಡಿಕ್ ಹಾಫ್ ರಿಯಾಕ್ಷನ್ಸ್ ಅನ್ನ ಬರಿಬಹುದು ಫಾರ್ ರಸ್ಟಿಂಗ್ ಪ್ರೊಸೆಸ್. ಸೊ ಆನೋಡ್ ಅಂತಂದ್ರೆ ಹೇಳಿದ್ದೆ ಏನಾಗುತ್ತೆ, ಆಕ್ಸಿಡೇಷನ್. ಎಫ್ ಇ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಫಾರ್ಮ್ Fe+2. ಸೊ ಇಲ್ಲಿ 2Fe by the release of total release of release of four electrons. ಆನೋಡ್ ಪಾರ್ಟ್ ಅಲ್ಲಿ ರಿಲೀಸ್ ಆದಂತ 4 electrons ಕ್ಯಾಥೋಡ್ ಪಾರ್ಟ್ ಅಲ್ಲಿ ಏನಾಗತ್ತೆ, ಕ್ಯಾಥೋಡ್ ಪಾರ್ಟ್ ಅಲ್ಲಿ ಏನಾಗತ್ತೆ. ಸೊ ವಾಟ್ ವಿ ಹ್ಯಾವ್ ಹಿಯರ್, ಆಕ್ಸಿಜನ್ in presence of H plus gains 4 electrons, is converted into nothing but H2. ಸೊ 4 electrons ಏನ್ ಮಾಡಿದೆ, ಗೇನ್ ಮಾಡ್ಕೊಂಡಿದೆ. therefore how many H plus? 4H plus, giving rise to 2H2, anodic and cathodic reaction. Overall reaction we can write 4 electron 2Fe plus O2 plus 4H plus, giving rise to 2Fe plus 2, 2Fe plus 2 plus 2H2. This is the overall reaction taking place. This is anodic half reaction. This is cathodic half reaction. ಸೊ ಇಲ್ಲಿ ಈ ಫಾರ್ಮ್ ರಸ್ಟ್ ಫಾರ್ಮ್ Fe2O3 ಅಂತ ಬರ್ದೆ. ಕರೆಕ್ಟ್? ಸೊ ಫರ್ದರ್ ದಿಸ್ Fe+2 H2O ಹಿಯರ್ Fe+2 2Fe+2 plus 2H2O plus half O2 gives rise to Fe2O3 plus H2O. Hydrated ferric oxide ಅಂತ ಹೇಳಿದ್ವಿ, ಹೌದಾ? Fe+2 is again converted into +3. Ion oxidation state is +3. So that is hydrated ferric oxide is rust. So ಇಲ್ಲಿ reaction ನೋಡಿದ್ರಿ, anodic half reaction. This is cathodic half reaction. That's about corrosion. Hope you got some idea regarding electrochemistry. Let's solve a few questions. ಎಷ್ಟು ಪಾಸಿಬಲ್ ಇದೆ ಕ್ವಶನ್ಸ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. So here we have solved few questions. First ಇಂದ ನೋಡೋಣ. First question.
Which of the following does not conduct electricity? Which of the following does not conduct electricity? Electricity conduct ಆಗೋದು electrons ಇಂದ ಆಗ್ಬೋದು, ಹಾಗೆ ions ಇಂದ ಆಗ್ಬೋದು. So in this question, you can find option fused NaCl, solid NaCl, brine solution, copper. Fused NaCl can conduct because they have ions in it. Solid NaCl, ions idru kuda, they are not free to move, right? In the solid NaCl, ions are not free. Ions are not free to move. Ions are not free to move. When ions are not free to move, definitely it will not conduct electricity. Brine solution. Concentrated sodium chloride solution is called brine solution. Copper, so it is a metallic conductor, right? So copper through electrons conduct madutte. So in this case, do not conduct electricity is nothing but solid NaC. NaC. Next question. Next question. Question number 2. Question number 2. Question number 2. Let's read the question and understand this question. When a quantity of electricity is passed through copper sulfate solution, 0.16 gram of copper gets deposited. If the same quantity of electricity is passed through acidulated water, then the volume of hydrogen liberated at STP will be. ಅಂದ್ರೆ ಹೈಡ್ರೋಜನ್ ವಾಲ್ಯೂಮ್ ಎಷ್ಟು ಲಿಬರೇಟ್ ಆಯ್ತು ಅಂತ ಕೇಳ್ತಾ ಇದಾರೆ. ವಾಟ್ ಈಸ್ ಗಿವನ್? ಅಟಾಮಿಕ್ ವೇಟ್ ಆಫ್ ಕಾಪರ್ ಈಸ್ ಗಿವನ್ ಆಸ್ 64. ಸೊ ಇಲ್ಲಿ ವೆನ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಟ್ ಅಂದ್ರೆ ಡೆಫಿನೆಟ್ಲಿ ಎಲೆಕ್ಟ್ರೋಲೈಸಿಸ್ ಲಾಸ್ ಬಗ್ಗೆ ನಾವು ಕಲ್ತಿದೀವಿ. ಫ್ಯಾರಡೇಸ್ ಫಸ್ಟ್ ಅಂಡ್ ಸೆಕೆಂಡ್ ಲಾ, ಇಸ್ ಇಟ್ ನಾಟ್? So here, quantity of electricity is passed through copper sulfate solution. Copper gets deposited. If the same quantity of electricity passed, ಇನ್ನೊಂದು ಸಬ್ಸ್ಟೆನ್ಸ್ ಮೇಲೂ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್ ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಫ್ಯಾರಡೇಸ್ ಸೆಕೆಂಡ್ ಲಾ. ಫ್ಯಾರಡೇಸ್ ಸೆಕೆಂಡ್ ಲಾ ಫಾರ್ಮುಲಾನ ಬರ್ಕೊಬಿಡೋಣ ನಾವು. ಏನ್ ಎಕ್ಸ್ಪ್ರೆಷನ್ ಇದೆ? W1/W2 is equal to E1 divided by E2. W1 by W2 is equal to E1 by E2. What is W1 here? W1, copper sulfate, pass through copper sulfate solution. 0.16 gram of copper gets deposited. That is mass of copper that is getting deposited. W1 ಎಷ್ಟಿದು 0.16 ಆಯ್ತು. 0.16. ಇಲ್ಲಿ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾವೆ ಅಂತ ಹೇಳಿದಾರೆ. Same quantity of electricity is passed through acidulated water. ಅಂದ್ರೆ acidified water. ಅದಕ್ಕೆ ಎಷ್ಟು ಮಾಸ್ ಸಿಕ್ತು ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ W2 ಫೈಂಡ್ ಔಟ್ ಮಾಡ್ಬೇಕು ನಾವು ಫಸ್ಟ್. ಅದಾದ್ಮೇಲೆ ನಾವು ವಾಲ್ಯೂಮ್ ಅನ್ನ ಕಂಡುಹಿಡ್ಬೋದು, ರೈಟ್? ಸೊ W2 ಫೈಂಡ್ ಔಟ್ ಮಾಡ್ಬೇಕು. ಈಕ್ವಲೆಂಟ್ ವೇಟ್ ಆಫ್ ಕಾಪರ್, equivalent weight of copper, that is atomic weight divided by number of electrons lost or gained. Copper shows oxidation state +2. How many electrons? 2 electrons. That is atomic weight of copper is 64 divided by 2. Correct? Directly ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತಾ ಇದೀನಿ. ಹಾಗೆ ಹಾಗೆ ಹೈಡ್ರೋಜನ್ 1 divided by 1. Correct? Now,
W2 is equal to, W2 is equal to, so idanna 64 by 2, which is nothing but, which is 32, right? So ಇದು 32 ಆಗುತ್ತೆ. 0.16 divided by 32. 0.16 divided by 32, which is 5 into 10 power minus 3 grams. 5 into 10 power minus 3 grams. Correct? So when we solve 0.16 by 32, which is 5 into 10 power minus 3 grams. So what is W2? Mass of hydrogen deposited or liberated. Hydrogen liberated ಅಂತ ಅನ್ಕೊಳ್ಳಿ. Then the volume of hydrogen liberated. ಮಾಸ್ ಸಿಕ್ಕಿದೆ, ಮಾಸ್ ಅನ್ನ ವಾಲ್ಯೂಮ್ ಕನ್ವರ್ಟ್ ಮಾಡಬೇಕು. Therefore, volume volume of hydrogen liberated is equal to moles, number of moles into ಎಷ್ಟು, one mole ಅಂತಂದ್ರೆ 22,400 cm³ or 22.4 ಲೀಟರ್. ಸೊ ಇಲ್ಲಿ cm³ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ, ಅದಕ್ಕೆ ದ ವ್ಯಾಲ್ಯೂ ಈಸ್ 22,400 cm³. ಈ ಮೋಲ್ಸ್ ಅನ್ನ ಕಂಡುಹಿಡಿಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಏನ್ ಕಂಡಿಡಿದೀವಿ ನಾವು? ಮಾಸ್ ಅನ್ನ ಕಂಡಿದೀವಿ. ಮೋಲ್ಸ್ ಇಸ್ ನಥಿಂಗ್ ಬಟ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. molar mass into 22,400. Mass got is 5 into 10 power minus 3. 5 into 10 power minus 3. Molar mass. Molar mass of hydrogen. ಎಷ್ಟು atoms ಇದೆ? 2 atoms ಇದೆ. ಅದಕ್ಕೆ into 22,400. 22,400. Which is nothing but ಎಷ್ಟು ಬರುತ್ತೆ? 56 cm³. 56 cm³, centimeter cube. 56 centimeter cube. You solve it taking your time. It is given in option number 2. Option ಯಾವುದು ಲಾ ಅನ್ನ ಯೂಸ್ ಮಾಡಿದ್ವಿ ನಾವು? Faraday's second law is being used to solve this question. Hope you have understood. Next question. Which of the following electrolytic solution? Which of the following electrolytic solutions has the least specific conductance? Least specific conductance ಅಂದ್ರೆ ಕೆ ಕೇಳ್ತಾ ಇದ್ದಾರೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸೊ ಈ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇದೆಯಲ್ಲ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ಸ್ಪೆಸಿಫಿಕ್ conductance decreases with increase in dilution. Decreases with increase in dilution. ಅಥವಾ ನಾವು K is directly proportional to concentration ಅಂತ ಹೇಳ್ಬೋದು. ಜಾಸ್ತಿ ಕಾನ್ಸಂಟ್ರೇಷನ್ ಇದ್ರೆ ಈ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇದೆಯಲ್ಲ ಜಾಸ್ತಿ ಇರುತ್ತೆ. ಕಡಿಮೆ ಇದ್ದಷ್ಟು, ಮೋರ್ ಡೈಲ್ಯೂಟ್ ಆದಷ್ಟು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ? ಲೀಸ್ಟ್ ಆಗುತ್ತೆ. ಸೊ ಇದರಲ್ಲಿ ಆಪ್ಷನ್ ಅನ್ನ ನೋಡಿ. ಟು ನಾರ್ಮಲ್ ಕಾನ್ಸಂಟ್ರೇಷನ್ ಇಸ್ ಟು ನಾರ್ಮಲ್. ಕಾನ್ಸಂಟ್ರೇಷನ್ 0.002 ನಾರ್ಮಲ್, 0.02 ನಾರ್ಮಲ್, 0.2 ನಾರ್ಮಲ್. ಸೊ ಏನ್ ಬೇಕು ನಮ್ಗೆ? ಕಡಿಮೆ ಇರುವಂತದ್ದು ಬೇಕು. ಲೀಸ್ಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಡಿಕ್ರೀಸಸ್
ವಿತ್ ಇನ್ಕ್ರೀಸ್ ಇನ್ ಡೈಲ್ಯೂಷನ್. ಜಾಸ್ತಿ ಡೈಲ್ಯೂಟ್ ಮಾಡೋದು ಯಾವುದು ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ ಯಾವುದು? 0.002 ನಾರ್ಮಲ್. ಸೊ ಇದ್ರಲ್ಲಿ 4 ಆಪ್ಷನ್ ಅಲ್ಲಿ ಕಡಿಮೆ ಕಾನ್ಸಂಟ್ರೇಷನ್ ಅಥವಾ ಮೋರ್ ಡೈಲ್ಯೂಷನ್ ಇದ್ದಂತ ವ್ಯಾಲ್ಯೂ ಯಾವುದು? ಆಪ್ಷನ್ 2. ಡೆಫಿನೆಟ್ಲಿ ದ ಆನ್ಸರ್ ಈಸ್ ಆಪ್ಷನ್ 2. ಸೊ ಇದನ್ನೇ ನಾವು ಏನಾದ್ರೂ ಮೋಸ್ಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಏನಾದ್ರೂ ಕೊಟ್ಟಿದ್ರೆ, ಮೋಸ್ಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕೊಟ್ಟಿದ್ರೆ, ಆವಾಗ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅನ್ನ ನೋಡ್ಬೇಕಿತ್ತು, ವಿಚ್ ಇಸ್ ಟು ನಾರ್ಮಲ್ ವುಡ್ ಬಿ ದ ಆನ್ಸರ್. ಮೋಸ್ಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಹೇಳಿ. ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್. ದಿಸ್ ಇಸ್ ದ ಕಾನ್ಸೆಪ್ಟ್. ನೆಕ್ಸ್ಟ್, ಸೊ ಇದು ಕೂಡ ನೋಡಿ, ದ ಒನ್ ವಿಚ್ ಡಿಕ್ರೀಸಸ್ ವಿತ್ ಡೈಲ್ಯೂಷನ್ ಈಸ್, ದ ಒನ್ ವಿಚ್ ಡಿಕ್ರೀಸಸ್ ವಿತ್ ಡೈಲ್ಯೂಷನ್. ಯಾವುದು ಡಿಕ್ರೀಸ್ ಆಗುತ್ತೆ? ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಡೈಲ್ಯೂಷನ್ ಜಾಸ್ತಿ ಆದಷ್ಟು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಕಂಡಕ್ಟೆನ್ಸ್ ಡೈಲ್ಯೂಟ್ ಆದಷ್ಟು ಜಾಸ್ತಿ ಆಗುತ್ತೆ. ಈಕ್ವಲೆಂಟ್ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ. ಮೋಲಾರ್ ಕಂಡಕ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ಹಿಯರ್. ಇನ್ಕ್ರೀಸಸ್, ಇನ್ಕ್ರೀಸಸ್. ಇವು ಎರಡೂ ಕೂಡ ಹೌದು, ಇನ್ಕ್ರೀಸಸ್, ಇನ್ಕ್ರೀಸಸ್. ಬಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಮಾತ್ರ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಡಿಕ್ರೀಸಸ್ ವಿತ್ ಡೈಲ್ಯೂಷನ್. ನೆಕ್ಸ್ಟ್ ಕ್ವಶನ್. 19th ಕ್ವಶನ್ ನೋಡಿ. ವೈಲ್ ಚಾರ್ಜಿಂಗ್, while charging the lead storage battery, while charging the lead storage battery ಏನಾಗುತ್ತೆ? PB, PbSO4 on anode is reduced to PB. So we have seen what happens in lead storage battery. ಯಾವಾಗ ಹೇಳಿದ್ದೆ ಎಕ್ಸಾಂಪಲ್ ನೋಡೋಣ ಅಂತ ಹೇಳಿ. ಸೊ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ಹೇಳಿ. ವೈಲ್ ಚಾರ್ಜಿಂಗ್, ವಾಟ್ ಈಸ್ ಡ್ಯೂರಿಂಗ್ ಚಾರ್ಜ್, ವಾಟ್ ಈಸ್ ಹ್ಯಾಪನಿಂಗ್ ಡ್ಯೂರಿಂಗ್ ಡಿಸ್ಚಾರ್ಜ್ ಆಫ್ ದ ಸೆಲ್. ಸೊ ಯಾವ ತರ ಬ್ಯಾಟ್ರಿ ಕೊಟ್ಟಿದ್ದಾರೆ? ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಏನು? ಇಟ್ಸ್ ಅ ಸೆಕೆಂಡರಿ ಬ್ಯಾಟ್ರಿ. ದಟ್ ಮೀನ್ಸ್ ವಿ ಕ್ಯಾನ್ ಚಾರ್ಜ್ ಇಟ್, right? Huh? So while charging the lead storage battery, what happens? PbSO4 on anode is reduced to PB is the correct option. Next 20th question ಹಾಗೆ ನೋಡೋಣ. Question number 20. In H2O2 fuel cell, the reaction occurring at cathode is. We have seen what happens in a fuel cell. Two half reactions we have seen, anodic half and cathodic half. ಇಲ್ಲಿ ಕೇಳಿರುವಂತದ್ದು ಯಾವುದು? ಕ್ಯಾಥೋಡ್ ಸೈಡ್. ಇನ್ H2O2 ಫ್ಯೂಯಲ್ ಸೆಲ್, ಕ್ಯಾಥೋಡ್ ಸೈಡ್ ಅಲ್ಲಿ ಏನಾಗ್ತಾ ಇದೆ? ಕ್ಯಾಥೋಡ್ ಸೈಡ್ ಅಲ್ಲಿ ಆಗುವಂತದ್ದು ರಿಡಕ್ಷನ್. ಆನೋಡ್ ಸೈಡ್ ಅಲ್ಲಿ ಕೇಳಿದ್ರೆ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಸೊ ಇನ್ ಕ್ಯಾಥೋಡ್ ಸೈಡ್, ದಿಸ್ ಇಸ್ ವಾಟ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಅಟ್ ದ ಕ್ಯಾಥೋಡಿಕ್ ಸೈಡ್. Then let's see last question. Last question. Question number 22nd. Question number 22nd. A secondary cell is one which, hope you can answer this, can be recharged. Is it true? Secondary cell can be recharged? Yes. Can be recharged by passing current through it in the same direction? Can be recharged by passing current through it in the opposite direction? Cannot be recharged. So we can say that
It can be recharged by passing current through it in the same or opposite direction. You decide. So this is the question. You work it on. A secondary cell is one which can be definitely recharged. Recharged. So ಹೇಗೆ recharge ಮಾಡ್ಬೋದು? ನೀವು ಯೋಚನೆ ಮಾಡಿ. Can be recharged by passing current through it in the opposite direction. Opposite direction ಅಂದ್ರೆ electrochemical cell is been converted into electrolytic cell. So that is nothing but option 3 is more prominent or more suitable for a secondary cell. Correct? So that is about electrochemistry. Hope you have understood some of the concepts. ಹಾಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ and all the best.